ತಿನ್ನೋದಕ್ಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಆದರೂ ಪಾಕಿಸ್ತಾನದ ದೌಲತ್ತು ಮಾತ್ರ ಕಡಿಮೆ ಆಗಿಲ್ಲ. ಭಾರತೀಯರ ಉಸಿರು ನಿಲ್ಲಿಸ್ತಾರಂತೆ ಪಾಕಿಸ್ತಾನಿಯರು. ಭಾರತೀಯರಿಗೆ ಧಮಕಿ ಹಾಕಿದಾನೆ ಅಹಮದ್ ಶರೀಫ್ ಚೌಧರಿ. ಆಪರೇಷನ್ ಸಿಂಧೂರದ ಎಫೆಕ್ಟ್ ಮರೆತು ಬಿಡ್ತಾ ಹಾಗಾದ್ರೆ ಪಾಕಿಸ್ತಾನ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಬಿಡಿ. ಅಮಾಯಕರ ಪ್ರಾಣ ತೆಗೆದ್ರೆ ಪರಿಣಾಮ ಏನಾಗುತ್ತೆ? ಇಷ್ಟು ಬೇಗ ಮರೆತು ಬಿಡ್ತಾ ಹಾಗಾದ್ರೆ ಪಾಪಿ ಪಾಕಿಸ್ತಾನ. ತಿನ್ನೋದಕ್ಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಭಿಕ್ಷುಕ ರಾಷ್ಟ್ರ, ಭಿಕ್ಷೆ ಬೇಡ ಜೀವನ ಮಾಡ್ತಾ ಇದೆ. ಇಂಥ ರಾಷ್ಟ್ರ ಹೇಳ್ತಾ ಇದೆ ಭಾರತೀಯರ ಉಸಿರನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ನೀರಿಲ್ಲದೆ ಹತಾಶೆಯ ಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಅಧಿಕಾರಿ ಉದ್ದಟತನ ಮೆರೆದಿದ್ದಾನೆ. ಅಹಮದ್ ಶರೀಫ್ ಚೌಧರಿ ಆತನ ಹೆಸರು. ಉದ್ದಟತನದ ಭಾಷಣವನ್ನ ಮಾಡಿದ್ದಾನೆ. ಭಾರತೀಯರ ಸಾಮೂಹಿಕ ಹತ್ಯೆಗೆ ಕರೆ ನೀಡಿದ್ದಾನೆ ಈತ. ನೀವು ನಮ್ಮ ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸುತ್ತೇವೆ ಅಂತ ಹೇಳಿದ. ನೀವು ನಮಗೆ ಬರುವಂತ ನೀರನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೇವೆ. ಭಾರತೀಯರಿಗೆ ಅಹಮದ್ ಶರೀಫ್ ಚೌಧರಿ ಧಮಕಿ ಹಾಕಿದ್ದಾನೆ ನೋಡಿ. ಆಪರೇಷನ್ ಸಿಂಧೂರದ ಎಫೆಕ್ಟ್ ಮರೆತು ಬಿಟ್ಟಂಗೆ ಕಾಣಿಸ್ತಾ ಇದೆ ಇವರೀಗ. तुम हमारा पानी बंद कर दोगे, हम तुम्हारा सांस बंद कर देंगे। तुम हमारा पानी बंद कर दोगे, हम तुम्हारा सांस बंद कर देंगे। तुम हमारा पानी बंद कर दोगे, हम तुम्हारा सांस बंद कर देंगे। तुम हमारा पानी बंद कर दोगे, हम तुम्हारा सांस बंद कर देंगे। तुम हमारा पानी बंद कर दोगे, हम तुम्हारा सांस बंद कर देंगे। ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಪಾಕಿಸ್ತಾನಿಯರು ಯಾವತ್ತೂ ಕೂಡ ಬುದ್ಧಿ ಕಲಿಯಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಈಗ ಹೇಳ್ತಾ ಇದ್ದಾರೆ ನೀವು ನೀರನ್ನ ನಿಲ್ಲಿಸಿದ್ರೆ ನಾವು ಉಸಿರನ್ನ ನಿಲ್ಲಿಸ್ಬಿಡ್ತೀವಿ ಭಾರತೀಯರದ್ದು ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತವಾಗ್ಲೂ ಕೂಡ ಈ ರೀತಿಯ ಹೇಳಿಕೆ ಪಾಕಿಸ್ತಾನ ಇವತ್ತು ಯಾವ ಗತಿಗೆ ಬಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾವು ಗಮನಿಸಬಹುದು, ಮೇ 7ನೇ ತಾರೀಕಿನ ಏನೆಲ್ಲ ಆಯಿತು. ಆಪರೇಷನ್ ಸಿಂಧೂರ್ ಆದ ಬಳಿಕ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಒಪ್ಕೊಂಡಿದ್ರು, ಪಾಕಿಸ್ತಾನದ ಆರ್ಮಿಯ ಚೀಫ್ ಒಪ್ಕೊಂಡಿದ್ರು, ಪ್ರತಿಯೊಬ್ಬ ಪಾಕಿಸ್ತಾನಿಯ ಒಬ್ಬ ಅಧಿಕಾರಿ ಸೇರಿದಂತೆ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ. ಬರೀ ಉಗ್ರರ ಮೇಲೆ ಮಾತ್ರ ಅಲ್ಲ, ಪಾಕಿಸ್ತಾನದ ಏರ್ ಬೇಸ್ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿತ್ತು. ರಾವಲ್ಪಿಂಡಿ ಆಗಿರ್ಬೋದು ಅಥವಾ ಇಸ್ಲಾಮಾಬಾದ್ ಆಗಿರ್ಬೋದು, ಎರಡೂ ಏರ್ ಬೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು. ಭಾರತದ ದಾಳಿಗೆ ಪಾಕಿಸ್ತಾನದ ಏರ್ ಬೇಸ್ ನಿಜಕ್ಕೂ ಕೂಡ ಅಕ್ಷರಃ ಛಿದ್ರ ಆಗಿತ್ತು. ಆ ರೀತಿಯಾದಂಥ ಒಂದು ಎಫೆಕ್ಟ್ ಪಾಕಿಸ್ತಾನಕ್ಕೆ ಆಯಿತು. ಮತ್ತೊಂದು ಕಡೆ ಈಗ ಇಡೀ ಪಾಕಿಸ್ತಾನಕ್ಕೆ ಎದುರಾಗಿರ್ತಕ್ಕಂಥ ಕಂಟಕ ಏನಪ್ಪ ಅಂದರೆ, ಭಾರತ ಏನು ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ಹೀಗಾಗಿ ಜೇಲಂ ನದಿಯಿಂದ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂಥ ನೀರನ್ನು ನಾವು ಯಾವಾಗ ಬೇಕಾದನ್ನ ತಡೆ ಹಿಡಿಬಹುದು ಅಥವಾ ಬಿಡಬಹುದು. ಇದು ಭಾರತಕ್ಕೆ ಸಂಬಂಧಪಟ್ಟಂಥ ವಿಚಾರ. ಹೀಗಾಗಿ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಒಂದು ರೀತಿ ಭಯದ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ.
ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಅಂತ ಗತಿ ಪಾಕಿಸ್ತಾನಕ್ಕೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಕೃಷಿ ಮಾಡೋದು ಬೇರೆ ವಿಚಾರ, ಕೃಷಿ ಮಾಡೋಕ್ಕಲ್ಲ, ಈಗ ಕುಡಿಯೋಕ್ಕೂ ಕೂಡ ನೀರಿನ ಅಭಾವ ಸೃಷ್ಟಿ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಇಷ್ಟೆಲ್ಲ ಇದ್ದರೂ ಕೂಡ ಪಾಕಿಸ್ತಾನದ ಈ ಅಧಿಕಾರಿ ಭಾಷಣವನ್ನು ಕೇಳಿದ್ರೆ ನಮಗೆ ನಿಜಕ್ಕೂ ಕೂಡ ಒಂದು ರೋಷಾವೇಶ ಜಾಸ್ತಿ ಆಗುತ್ತೆ ಮತ್ತಷ್ಟು. ಏನಪ್ಪ ಇಷ್ಟೆಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರು ಕೂಡ ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ, ಒಂದು ರೀತಿ ನಾಯಿಬಾಲ ಡೊಂಕು ಅಂತೀವಲ್ಲ, ಆ ರೀತಿ ಆಗ್ತಾ ಇದೆ ಪಾಕಿಸ್ತಾನದ ಕತೆ. ಒಂದು ಕಡೆ ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ ಅನ್ನ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಇಷ್ಟೆಲ್ಲ ಅವಾಂತರಗಳು, ಇಷ್ಟೆಲ್ಲ ಸಂಕಷ್ಟಗಳನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮಗೆ ಸಾಲ ಕೊಡಿ ಅಂತ IMF ಹತ್ರ ದುಡ್ಡು ತಗೊಳ್ತಾ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಭಾರತದ ಮೇಲೆ ಅವನು ಅಟ್ಯಾಕ್ ಮಾಡಿಬಿಡ್ತೀವಿ, ಭಾರತೀಯರ ಉಸಿರನ್ನು ನಾವು ನಿಲ್ಲಿಸ್ಬಿಡ್ತೀವಿ, ನಮಗೆ ನೀರು ಕೊಡಲಿಲ್ಲ ಅಂದರೆ, ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅನ್ನೋ ಒಂದು ಉದ್ದಟದ ಮಾತುಗಳೇನಿದ್ದಾವೆ. ಈ ರೀತಿಯ ಮಾತುಗಳಿಂದಲೇ ಭಾರತ ಕೆರಳುತ್ತೆ ನಿಜಕ್ಕೂ ಕೂಡ. ಇದು ಒಂದು ರೀತಿ ಭಾರತಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ. ಯಾಕಂದರೆ ನಾವೀಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನಮ್ಮ ನಿಲುವನ್ನು, ನಮ್ಮ ಬದ್ಧತೆಯನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಪಾಕಿಸ್ತಾನದ ಬಂಡವಾಳವನ್ನು ನಾವು ಬಯಲು ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಏನು ಮಾಡಿದೆ ಭಾರತಕ್ಕೆ ಅಂತ. ಸೊ ಈ ರೀತಿಯ ಉದ್ದಟತನದ ಹೇಳಿಕೆಗಳು ಪಾಕಿಸ್ತಾನದ ಮುಖವನ್ನು ಬಯಲು ಮಾಡೋದಕ್ಕೆ ಮತ್ತಷ್ಟು ಸಹಾಯ ಆಗಬಹುದು. ರಾಮ್, ಸತೀಶ್, 26 ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡ ನಂತರ ನಮ್ಮ ಭಾರತೀಯ ಸೇನೆ, ಭಾರತ ಸರ್ಕಾರ ತಕ್ಕ ಉತ್ತರವನ್ನ ಕೊಡ್ತು ಪಾಕಿಸ್ತಾನಕ್ಕೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದ ಪಾಪಿ ಪಾಕಿಸ್ತಾನಿಯರು ಈಗ ಮತ್ತೆ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾವತ್ತೂ ಬುದ್ಧಿ ಬರಲ್ಲ, ಜೊತೆಗೆ ಭಾರತವನ್ನ ಪದೇ ಪದೇ ಕೆಣಕ್ತಾರೆ ಅಂತ ಅಂದ್ರೆ ಅವರ ಹಿಂದೆ ಬೇರೆ ಬೇರೆ ದೇಶಗಳು ಕೂಡ ಸಪೋರ್ಟಿವ್ ಆಗಿ ನಿಂತಿರಬಹುದು ಅಂತ ಅನ್ಸಲ್ವಾ? ಎಸ್ ರಾಮ್, ನಿನ್ನೆ ಒಂದು ಮಾತು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು. ಒಂದು ಮಾತನ್ನು ಹೇಳಿದರು, ಬಿಕನೇರ್ ಪ್ರಾಂತ್ಯಕ್ಕೆ ಹೋಗಿದ್ರು. ಅಲ್ಲಿ ಮಾತಾಡಬೇಕಾದ್ರೆ ನನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಸಿಂಧೂರ ಹರಿತಾ ಇದೆ, ಅಷ್ಟೊಂದು ಆಕ್ರೋಶಭರಿತವಾಗಿ ನನ್ನ ಮೈ ಉರಿತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ತುಂಬ ಅದ್ಭುತವಾಗಿ, ತುಂಬ ರೋಷಾವೇಶವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಮಾತನ್ನು ಆಡಿದರು ತಮ್ಮ ಭಾಷಣದಲ್ಲಿ. ಇಂಡಿಯಾ ಮತ್ತು ಪಾಕಿಸ್ತಾನದ ಗಡಿ ಭಾಗ ಏನಿದೆ, ಬಿಕನೇರ್ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಮಾತನಾಡಿದರು, ನನ್ನ ದೇಹದಲ್ಲಿ ಈಗ ಹರಿತಾ ರಕ್ತ ಅಲ್ಲ, ಸಿಂಧೂರ ಹರಿತಾ ಇದೆ. ಅಂದರೆ ನಾವು ಯಾವುದಕ್ಕೂ ಕೂಡ ರೆಡಿಯಾಗಿದ್ದೇವೆ. ಪಾಕಿಸ್ತಾನದ ಬೆದರಿಕೆಗಳಿಗೆ ನಾವು ಹೆದರುವಂತಹ ಯಾವುದೇ ಸಾಧ್ಯತೆ ಇಲ್ಲ, ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಎದುರೋ ಪ್ರಶ್ನೆನೇ ಇಲ್ಲ ಅನ್ನೋ ಒಂದು ಕಡಾಖಂಡಿತವಾಗಿ ವಾರ್ನ್ ಮಾಡಿದರು ನರೇಂದ್ರ ಮೋದಿ ಅವರು. ಇವತ್ತು ಕೂಡ ಈ ಒಂದು ಅರ್ಧ ಗಂಟೆ ಹಿಂದಷ್ಟೇ ಗೃಹ ಸಚಿವ ಅಮಿತ್ ಶಾ ಕೂಡ ಮಾತನಾಡಿದರು ದೆಹಲಿಯ ವಿಜ್ಞಾನ ಭವನದಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಪಾಕಿಸ್ತಾನ, ನಾವು ಭಾರತೀಯ ಸೈನ್ಯ ಪಾಕಿಸ್ತಾನ ಉಗ್ರರ ಮೇಲೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ, ಆದರೆ ಭಯ ಬಿದ್ದಂತಹ ಪಾಕಿಸ್ತಾನ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡ್ತು. ಅದಲ್ಲದೆ ನಮ್ಮ ಭಾರತೀಯ ಸೇನೆ ಮೇಲೆ ಕೂಡ ದಾಳಿ ಮಾಡೋಕ್ಕೆ ಟ್ರೈ ಮಾಡ್ತು. ಬಟ್ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಮ್ಮ ಸೇನೆ, ನಮ್ಮ ಒಂದು ಆರ್ಮಿ ತುಂಬ ಸ್ಟ್ರಾಂಗ್ ಆಗಿದೆ, ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ ಅನ್ನೋ ರೀತಿಯಾಗಿ ಅಮಿತ್ ಶಾ ಹೇಳಿದ್ರು. ಜೊತೆಗೆ ಭಾರತ ಪಾಕಿಸ್ತಾನಕ್ಕೆ ತಕ್ಕದಾಗಿ ಉತ್ತರವನ್ನು ಕೊಡ್ತು. ನಮ್ಮ ನಾಗರಿಕರು ಮತ್ತು ನಮ್ಮ ಸೇನೆ ಮೇಲೆ ಟಾರ್ಗೆಟ್ ಮಾಡಿದಾಗ ಭಾರತ ಪಾಕಿಸ್ತಾನದ ಸೇನಾ ನೆಲೆಯನ್ನೇ ಉಡಿಸ್ ಮಾಡ್ತು. ಇದು ನಮ್ಮ ಶಕ್ತಿ, ಮತ್ತೆಂದೂ ಕೂಡ ಭಾರತ ತಂಟೆಗೆ ಪಾಕಿಸ್ತಾನ ಬರಬಾರ್ದು ಅನ್ನೋ ಒಂದು ವಾರ್ನ್ ಮಾಡಿದ್ದಾರೆ. ರಾಮ್, ಇದೆಲ್ಲವನ್ನು ನೋಡಿದಾಗ ಬಹುಶಃ ಯಾರೋ ಒಬ್ಬ ಸಣ್ಣ ಪುಟ್ಟ ಅಧಿಕಾರಿ ಮಾತನ್ನು ಆಡಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮತ್ತು ಭಾರತೀಯ ಒಂದು ಆರ್ಮಿಗೆ ಪಾಕಿಸ್ತಾನ ಹೆದರ್ಕೊಂಡಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ರಾಮ್, ಸತೀಶ್, ಒಂದು ನೀವು ಹೇಳಿದ ಹಾಗೆ ನರೇಂದ್ರ ಮೋದಿಯವರ ಮಾತುಗಳನ್ನು ಕೇಳಿಸ್ಕೊಂಡಾಗ, ಅಮಿತ್ ಶಾ ಅವರ ಮಾತುಗಳನ್ನು ಕೇಳಿಸ್ಕೊಂಡಾಗ, ಜೊತೆಗೆ ಈಗ ನಮ್ಮ ಭಾರತೀಯ ಸೇನೆ ನಮ್ಮ ಕ್ಷಿಪಣಿಗಳ ಪರೀಕ್ಷೆಗೂ ಕೂಡ ಸನ್ನದ್ಧವಾಗಿರೋದು, 2 ದಿನಗಳ ಕಾಲ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಮತ್ತೆ ಯುದ್ಧ ಶುರುವಾಗಬಹುದು ಅನ್ನೋ ರೀತಿಯಾಗಿದೆ. ಎಸ್ ರಾಮ್, ಸಹಜವಾಗಿಯೇ ಈಗ ಅಂಡಮಾನ್ ನಿಕೋಬಾರ್ ನಮ್ಮ ಏನು ದ್ವೀಪ, ಅದು ನಮ್ಮ ದ್ವೀಪದಲ್ಲೂ ಕೂಡ ನಾವು ಐಲ್ಯಾಂಡ್ ಟು ಐಲ್ಯಾಂಡ್ ಅಂತ ನಾವು ಕರಿತೀವಿ. ಅಂದರೆ ನಾವೊಂದು ವೇಳೆ ನಾವಿಲ್ಲೂ ಕೂಡ ನಾವು ಕ್ಷಿಪಣಿಯನ್ನು ಆರಿಸಬಲ್ಲೆವು. ನಮ್ಮ ಕೊನೆಯ ಭಾರತದ ಈಗೇನು ನಮ್ಮ ಗಡಿ ಏನಿದೆ, ಈಗ ನಮ್ಮ ಶ್ರೀಲಂಕಾ ಬಾರ್ಡರ್ ಏನಿದೆ, ಅದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ ಅಂಡಮಾನ್ ನಿಕೋಬಾರ್. ಹೀಗಾಗಿ ಅಂಡಮಾನ್ ನಿಕೋಬಾರಿಂದಲೂ ಕೂಡ ನಾವು ಪಾಕಿಸ್ತಾನ ಅಲ್ಲ, ಬೇರೆ ಒಂದು ಐಲ್ಯಾಂಡ್ಗೆ ನಾವು ನಮ್ಮ ಕ್ಷಿಪಣಿಯನ್ನು ಆರಿಸಬಲ್ಲೆವು. ಅಷ್ಟೊಂದು ಸಾಮರ್ಥ್ಯ ನಮಗೆ ಇದೆ. ಅಂದರೆ ಪಾಕಿಸ್ತಾನ ಉಡೀಸ್ ಮಾಡೋದಕ್ಕೆ ನಾವು ರಾಜಸ್ಥಾನನೋ ಅಥವಾ ಗುಜರಾತೋ ಪಂಜಾಬೋ ಜಮ್ಮು ಕಾಶ್ಮೀರನೇ ಬೇಕಾಗಿಲ್ಲ. ನಮಗೆ ನಾವಿಲ್ಲೇ ಇದ್ಕೊಂಡು ನಮ್ಮ ಭಾರತದ ಕೊನೆ ಭಾಗ ಅಂಡಮಾನ್ ನಿಕೋಬಾರಿಂದಲೂ ಕೂಡ ನಾವು ಆರಿಸಬಲ್ಲೆವು ಅನ್ನೋದು ಒಂದು ನಮ್ಮ ಶಕ್ತಿಯನ್ನು
ಪಾಕಿಸ್ತಾನಕ್ಕೆ ತೋರಿಸ್ಕೊಳ್ತಾ ಇದೆ ಭಾರತ. ಹೀಗಾಗಿನೇ ನಾಳೆ ಮತ್ತು ನಾಳಿದ್ದು 2 ದಿನ ಒಂದು ಕ್ಷಿಪಣಿಯ ಪರೀಕ್ಷೆ ನಡೀತಾ ಇದೆ. ಇದು ಐಲ್ಯಾಂಡ್ ಟು ಐಲ್ಯಾಂಡ್, ಹಾಗಾಗಿ ಅಂಡಮಾನ್ ನಿಕೋಬಾರನ್ನು ಈ ಒಂದು ಪರೀಕ್ಷೆಗೆ ಉಪಯೋಗ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಆಗಲೇ ಬಹುಶಃ ನೀವು ಆ ನ್ಯೂಸನ್ನು ಕೊಟ್ಟಿರ್ತೀರಾ, S-400 ಸುದರ್ಶನ್ ಚಕ್ರವನ್ನು ಕೂಡ ನಾವು ರಷ್ಯಾದಿಂದ ಮತ್ತೆ ಇನ್ನೂ 2 S-400 ಸುದರ್ಶನ್ ಚಕ್ರವನ್ನು ಕೂಡ ನಾವು ಖರೀದಿ ಮಾಡಬಹುದು. ಆ ಒಂದು ಸಾಧ್ಯತೆ ಕೂಡ ಇದೆ. ಇದೇ ತಾರೀಕು 27, 28 ಮತ್ತು 29 3 ದಿನಗಳ ಕಾಲ ರಷ್ಯಾದ ಮಾಸ್ಕೋದಲ್ಲಿ ಒಂದು ಭದ್ರತಾ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹಾಗಾರ ಅಜಿತ್ ದೋವಲ್ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಅಲ್ಲಿ ನಮ್ಮ ಈ ಒಂದು ಬೇಡಿಕೆಯನ್ನು ಮುಂದಿಡಬಹುದು. ರಷ್ಯಾದಿಂದ ಮತ್ತೆ 2 ಸುದರ್ಶನ ಚಕ್ರ ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಕೂಡ ಬರಬಹುದು, ಅದಕ್ಕೆ ಬೇಡಿಕೆ ಇಡಬಹುದು. ಅಂದರೆ ದಿನೇ ದಿನೇ ಭಾರತೀಯ ಆರ್ಮಿ, ಭಾರತೀಯ ಸೇನೆಯ ಒಂದು ಪ್ರಾಬಲ್ಯ, ಒಂದು ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ. ನಾವು ಮತ್ತಷ್ಟು ಸಮರ್ಥರಾಗಿದ್ದೇವೆ. ಇಡೀ ಪ್ರಪಂಚದ ಒಂದು ಶಸ್ತ್ರಾಸ್ತ್ರಗಳ ಒಂದು ಶಕ್ತಿಯನ್ನು ನೋಡಿದಾಗ ಅಥವಾ ಆರ್ಮಿಯ ಶಕ್ತಿಯನ್ನು ನೋಡಿದಾಗ ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ಕೊತಿದ್ದೀವಿ ಅಂತಲ್ಲ, ಪಾಕಿಸ್ತಾನ ಹೊರತುಪಡಿಸಿ ನಾವು ಅಮೇರಿಕನೋ, ಚೀನನೋ, ರಷ್ಯಾಗೂ ಕಂಪೇರ್ ಮಾಡಿಕೊಂಡಾಗ, ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡಾಗ ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಅದು ಪಾಕಿಸ್ತಾನಕ್ಕೆ ತೋರಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪಾಕಿಸ್ತಾನಕ್ಕೆ ಗೊತ್ತಿದೆ ಭಾರತದ ಶಕ್ತಿ ಏನು ಅಂತ. ಹೀಗಾಗಿ ಇನ್ನಾದರೂ ಕೂಡ ಅದಕ್ಕೆ ಕದನ ವಿರಾಮಕ್ಕೆ ಪಾಕಿಸ್ತಾನ ಮುಗಿಬಿದ್ದು ಕದನ ವಿರಾಮಕ್ಕೆ ಮುಂದಾಗಿತ್ತು. ಸೊ ಇದೀಗ ಒಂದು 4-5 ಹೇಳಿಕೆಗಳು, ಒಂದು ರೀತಿಯ ಉದ್ದಟತನದ ಹೇಳಿಕೆಗಳು ಬರ್ತಾ ಇರ್ಬೋದು. ಬಟ್ ಭಾರತದ ಒಂದು ಉತ್ತರ ಹೇಗಿರುತ್ತೆ ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಜಾಸ್ತಿ ಬಾಲ ಬಿಚ್ಚಕ್ಕೆ ಹೋಗಲ್ಲ ಅನಿಸುತ್ತೆ.